ಇನ್ನು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ, ವಾಯುಭಾರ ಕುಸಿತದಿಂದ ಕರಾವಳಿಯಲ್ಲಿ ಮಳೆ ಆಗ್ತಾ ಇದೆ. ಅಲೆಗಳ ಅಬ್ಬರದಿಂದ ಮೀನುಗಾರಿಕೆಗೆ ಸ್ಥಗಿತ. ಮೀನುಗಾರಿಕೆ ಇಲ್ಲದೆ ಬೋಟ್ಗಳು ಲಂಗರು ಹಾಕಿವೆ. ಕರಾವಳಿಯಲ್ಲಿ ಜಲಸಾಹಸ ಕ್ರೀಡೆಗಳಿಗೂ ಕೂಡ ಬ್ರೇಕ್ ಬಿದ್ದಿದೆ. ಹಾಗಾಗಿ ಪ್ರವಾಸಕ್ಕೆ ಅಂತ ಬಂದಂತಹ ಪ್ರವಾಸಿಗರು ನಿರಾಸೆಯಿಂದ ವಾಪಸ್ ಹೋಗಿದ್ದಾರೆ. ಗೋಕರ್ಣದಲ್ಲಿ ಕೊಯ್ಲಿಗೆ ಬಂದಿದ್ದ ಭತ್ತ ಸಂಪೂರ್ಣವಾಗಿ ನಾಶವಾಗಿದೆ. ಸದ್ಯಕ್ಕಂತೂ ಕರಾವಳಿ ಪ್ರದೇಶದಲ್ಲಿ ಮೋಡ ಕವಿದ ವಾತಾವರಣ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ವರುಣ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ವಾಯುಭಾರ ಕುಸಿತದ ಪರಿಣಾಮ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ. ಸಾಕಷ್ಟು ಅನಾಹುತಗಳು ಕೂಡ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಸೂರಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸಹಿತ ಮೋಂತಾನ್ ಚಂಡಮಾರುತನ ಎಫೆಕ್ಟ್ ತಟ್ಟಿದೆ. ಅರಬ್ಬಿ ಸಮುದ್ರದಲ್ಲಿ ಪ್ರತಿ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು ಅಲೆಗಳ ಅಬ್ಬರ ಕ್ಷಣಕ್ಕೂ ಸಹಿತ ಹೆಚ್ಚಿಗೆ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು. ಈಗಾಗಲೇ ನಾವು ಉತ್ತರ ಕನ್ನಡ ಜಿಲ್ಲೆಯ ಬೈತ್ಕೋಲ್ ಬಂದರಿನಲ್ಲಿ ಇದ್ದೀವಿ. ಈ ಬೈತ್ಕೋಲ್ ಬಂದರಿನಲ್ಲಿ ನಿತ್ಯವೂ ಸಹಿತ 10 ಮೀನುಗಾರಿಕೆ ಬೋಟುಗಳು ಹೋಗುವುದು ಬರೋದು ಆಗ್ತಾ ಇತ್ತು. ಆದರೆ ಈ ಬಾರಿ ಮೀನುಗಾರಿಕೆ ಬೋಟುಗಳಿಗೆ ಅಲೆಗಳ ಅಬ್ಬರದ ಭೀತಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಎಲ್ಲವೂ ಸಹಿತ ಕಡಲಾಳದಲ್ಲಿ ಹೋಗಿರುವಂಥ ಎಲ್ಲ ಬೋಟುಗಳು ಸಹಿತ ಇವತ್ತು ಪೂರ್ತಿಯಾಗಿ ಕಡಲ ತೀರಕ್ಕೆ ಬಂದು ನಿಂತಿವೆ. ದೃಶ್ಯದಲ್ಲಿ ನೋಡಬಹುದು, ಇವು ಕೇವಲ ಉತ್ತರ ಕನ್ನಡ ಜಿಲ್ಲೆಗೆ ಸೀಮಿತವಾಗಿರುವ ಬೋಟುಗಳಲ್ಲ. ಇದು ಗೋವಾ ಆಗಿರಬಹುದು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಗುಜರಾತ್, ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಬೋಟುಗಳು ಯಾವಾಗ ಈ ಭಾಗದಲ್ಲಿ ಬರುತ್ತೆ ಆ ಸಂದರ್ಭದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾದ ಹಿನ್ನೆಲೆಯಲ್ಲಿ ಸಮೀಪದಲ್ಲಿರುವಂಥ ಕಡಲ ತೀರಕ್ಕೆ ಬಂದುಬಿಟ್ಟು ಈ ರೀತಿಯಾಗಿ ಲಂಗರುಗಳು ಹಾಕಿದ್ದೇವೆ. ಪ್ರಮುಖವಾಗಿ ಕೇವಲ ಮೀನುಗಾರಿಕೆಗೆ ಅಷ್ಟೇ ಈ ಮೋಂತಾನ್ ಚಂಡಮಾರುತನ ಎಫೆಕ್ಟ್ ತಟ್ಟಿಲ್ಲ. ಈ ಮೋಂತಾನ್ ಚಂಡಮಾರುತನ ಎಫೆಕ್ಟ್ ಈ ಅರಬ್ಬಿ ಸಮುದ್ರದಲ್ಲಿ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆಯಿಂದ ಏನು ಜಲಸಾಹಸ ಕ್ರೀಡೆಗಳನ್ನು ಏನು ಮಾಡಲಾಗ್ತಾ ಇತ್ತು, ಜಲಸಾಹಸ ಕ್ರೀಡೆಗಳಿಗೂ ಸಹಿತ ಈ ಚಂಡಮಾರುತನ ಎಫೆಕ್ಟ್ ತಟ್ಟಿದ್ದು. ಈಗಾಗಲೇ ಏನು ಈ ನವೆಂಬರ್ ಡಿಸೆಂಬರ್ ಟೈಮ್ನಲ್ಲಿ ಏನು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಬರ್ತಾರೆ, ಅವರಿಗೆಲ್ಲರಿಗೂ ಸಹಿತ ಈ ಮೋಂತಾನ್ ಚಂಡಮಾರುತನ ಎಫೆಕ್ಟ್ ತಟ್ಟಿದೆ ಅಂತಲೇ ಹೇಳಲಾಗ್ತಾ ಇದೆ. ಯಾಕಂದರೆ ಈಗಾಗಲೇ ಜಲಸಾಹಸ ಕ್ರೀಡೆಗಳು ಎಲ್ಲವೂ ಸಹಿತ ಸ್ತಬ್ಧವಾಗಿದ್ದಾವೆ. ಅಷ್ಟೇ ಅಲ್ಲದೆ ಇನ್ನೊಂದು ಕಡೆಗೆ ಈ ಗೋಕರ್ಣ, ಕುಮಟಾ ಭಾಗದಲ್ಲಿ ಭತ್ತಗಳನ್ನು ಬೆಳೀತಾರೆ. ಈ ಭತ್ತದ ಕೊಯ್ಲಿಗೆ ಬಂದಿರುವಂಥ ಭತ್ತಗಳೆಲ್ಲವೂ ಸಹಿತ ನೆಲಸಮವಾಗಿರುವಂತಹ ಪರಿಸ್ಥಿತಿಯೂ ಸಹಿತ ಕಾಣ್ತಾ ಇದೆ. ಹಾಗಾಗಿ ಈ ಮೋಂತಾನ್ ಚಂಡಮಾರುತನ ಎಫೆಕ್ಟ್ ಇವತ್ತು ಕೇವಲ ಪೂರ್ವ ಕರಾವಳಿಗೆ ಅಷ್ಟೇ ಅಲ್ಲ, ಪಶ್ಚಿಮ ಕರಾವಳಿಗೆ ಬಂದು ತಟ್ಟಿದ್ದು. ಅದರಲ್ಲಿ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಗೆ ದೊಡ್ಡ ಮಟ್ಟದಲ್ಲಿಯೇ ತಟ್ಟಿದೆ ಅಂತ ಹೇಳ್ಬೋದಾಗಿದೆ. ಈಗ ನೀವು ನೋಡಬಹುದು, ಮಳೆ ಇಲ್ಲ, ಸ್ವಲ್ಪ ಬಿಸಿಲಿದೆ. ಆದರೆ ಬಿಸಿಲಿದ್ರೂ ಸಹಿತ ಕ್ಷಣಾರ್ಥದಲ್ಲಿಯೇ ಮತ್ತೆ ಮಳೆ ಬರುತ್ತೆ, ಮತ್ತೆ ಬಿಸಿಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಅಲೆಗಳ ಅಬ್ಬರವೂ ಸಹಿತ ಹೆಚ್ಚು ಕಡಿಮೆ ಆಗುವಂಥ ಪರಿಸ್ಥಿತಿಯೂ ಸಹಿತ ಆಗಾಗ ಕಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿಯೇ ಈ ಮೀನುಗಾರರು ಕೇವಲ ಉತ್ತರ ಕನ್ನಡ ಜಿಲ್ಲೆಯವರಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಯ ಮೀನುಗಾರರು, ಬೇರೆ ಬೇರೆ ರಾಜ್ಯದ ಮೀನುಗಾರರು ಸಹಿತ ಇವತ್ತು ಇಲ್ಲಿ ಬಂದು ಲಂಗರು ಆಗಿರುವಂಥ ಪರಿಸ್ಥಿತಿಯನ್ನು ನೀವು ನೋಡಬಹುದಾಗಿದೆ. ಯಾಕಂದರೆ ಸಹಜವಾಗಿಯೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವಾಗ ಯೆಲ್ಲೋ ಅಲರ್ಟ್ ಅಂತ ಘೋಷಣೆ ಆಯಿತು, ಜಿಲ್ಲಾಡಳಿತವು ಸಹಿತ ಮೀನುಗಾರಿಕೆ ಇಲಾಖೆ ಮೂಲಕ ಮೀನುಗಾರರಿಗೆ ಒಂದು ಸಂದೇಶವನ್ನು ಕಳಿಸಿತ್ತು. ಕಳೆದ 5-6 ದಿವಸಗಳ ಹಿಂದೆ ಯಾವುದೇ ಕಾರಣಕ್ಕೂ ಕಡಲಾಳಕ್ಕೆ ಹೋಗಬಾರ್ದು ಅಂತ ಸಂದೇಶವನ್ನು ಕಳಿಸಿತ್ತು. ಆ ಸಂದೇಶದ ಮೇರೆಗೆ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರು ಬಂದಿದ್ದರು. ಅದರ ಜೊತೆಗೆ ಮತ್ತೆ ಅಲೆಗಳ ಅಬ್ಬರ ಹೆಚ್ಚಾದ ಹಿನ್ನೆಲೆಯಲ್ಲಿ ಬೇರೆ ರಾಜ್ಯದ ಮೀನುಗಾರರು ಸಹಿತ ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ಬಂದು ಲಂಗರು ಹಾಕಿದ್ದಾವೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತೂರೆ, TV9 ಕಾರವಾರ.